ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೈತನ್ಯ. ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ವೆಲ್ಕಮ್ ಎವ್ರಿ ಒನ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ ಕನ್ನಡ ವ್ಲಾಗ್ಸ್. ಮೇಯ್ನ್ಲಿ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡೋಣ. ಸುಮಾರು ವರ್ಷದಿಂದನೂ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಫ್ಯಾಮಿಲಿ, ನನ್ನ ಮಕ್ಕಳು, ನನ್ನ ಕೆಲಸ, ಕೆರಿಯರ್ ಇದ್ರ ಮಧ್ಯೆ ನನಗೆ ಟೈಮ್ ಆಗ್ತಿರಲಿಲ್ಲ. ಸೊ ಈಗ ಫೈನಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಓಪನ್ ಮಾಡಲಿಕ್ಕೆ ನನಗೆ ಟೈಮ್ ಆಗಿದೆ. ನನ್ನ ಯೂಟ್ಯೂಬ್ ಚಾನಲ್ ಉದ್ದೇಶ ಏನು ಅಂದರೆ, ಈಗ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡೋದ್ರಿಂದ, ನನ್ನ ಪರ್ಸ್ನಲ್ ಬ್ಲಾಗ್ಸ್ನ ಫಾಲೋ ಮಾಡೋದ್ರಿಂದ ಯಾರಿಗಾದರೂ ನನ್ನ ಟಿಪ್ಸ್ನ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ. ಈಗ ಮೇನ್ಲಿ ನ್ಯೂಲಿ ಮ್ಯಾರಿಡ್ ಇರ್ತಾರೆ, ನ್ಯೂ ಮಾಮ್ ಆ್ಯಂಡ್ ವರ್ಕಿಂಗ್ ವುಮೆನ್ಸ್ ಆ್ಯಂಡ್ ಹೂ ಹ್ಯಾವ್ ಟು ವರ್ಕ್ ಮಾಡಿಕೊಂಡು ಕೆರಿಯರ್ನ ನೋಡಿಕೊಂಡು ಮತ್ತು ಮಕ್ಕಳನ್ನೂ ನೋಡಿಕೊಂಡು ಏನೆಲ್ಲ, ಮತ್ತು ಫುಡ್ ರೆಸಿಪೀಸ್. ಬಹಳಷ್ಟು ಜನಕ್ಕೆ ಟ್ರಾವೆಲಿಂಗ್ ಆಸೆ ಇರುತ್ತೆ, ಬಟ್ ಮಕ್ಕಳನ್ನ ಕರ್ಕೊಂಡು ಟ್ರಾವೆಲಿಂಗ್ ಹೋಗೋ ಅಷ್ಟು ಪೇಷನ್ಸ್ ಇರೋದಿಲ್ಲ. ಮತ್ತು ಅವ್ರ ಫುಡ್ ಬಗ್ಗೆ ಎಲ್ಲ ತುಂಬ ಟೆನ್ಷನ್ ಆಗುತ್ತೆ, ಮತ್ತು ಅವ್ರನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಆ ಥರ ಒಂದು ಸ್ವಲ್ಪ ಟಿಪ್ಸ್ ಕೊಡೋದಕ್ಕೆ ನನ್ನ ಚಾನಲಿಂದ ಯೂಸ್ ಆಗುತ್ತೆ. ಅಷ್ಟೇ ಅಲ್ಲ, ಆ್ಯಂಡ್ ಮನೆಯಲ್ಲೇ ಇದ್ಕೊಂಡು ಏನೆಲ್ಲ ಇವಾಗ ಹೌಸ್ ವೈಫ್ಸ್ ಇರ್ತಾರೆ, ಕುಕ್ಕಿಂಗ್ ಆಯಿತು, ಮಕ್ಕಳು ಸ್ಕೂಲ್ಗೆ ಹೋದರು, ಮನೇಲಿ ಏನು ಮಾಡೋಣ, ತುಂಬ ಬೋರಿಂಗ್ ಆಗುತ್ತೆ ಅಂಥವ್ರಿಗೆ ಕೂಡ ತುಂಬ ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಆ್ಯಂಡ್ ಆಲ್ ಇವೆಲ್ಲ ಏನಿಂದ ನನ್ನ ಎಕ್ಸ್ಪೀರಿಯನ್ಸ್ನಿಂದ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾನೇನು ದೊಡ್ಡ ಎಕ್ಸ್ಪರ್ಟ್ ಅಲ್ಲ, ಬಟ್ ಸ್ಟಿಲ್ ನಾನು ಈ ಎಲ್ಲ ಸ್ಟೇಜಸ್ನೂ ದಾಟಿ ಬಂದಿರೋದ್ರಿಂದ, ನನ್ನ ಮ್ಯಾರೇಜ್ ಆಗಲಿ, ನನ್ನ ಮಕ್ಕಳಾಗಲಿ, ನನ್ನ ಕೆರಿಯರ್ ಆಗಲಿ, ಮತ್ತು ಮನೇಲಿ ನಾನು ಏನೇನು ವರ್ಕೌಟ್ ಮಾಡಿಸ್ತೀನಿ, ಸೊ ನನ್ನ ಕುಕ್ಕಿಂಗ್ ರೆಸಿಪೀಸ್ ಆಗಲಿ, ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡಬೇಕು ಅಂತ ಇದ್ದೀನಿ. ಆಲ್ಸೋ ನಾನು ತುಂಬ ಟ್ರಾವೆಲಿಂಗ್ ಮಾಡೋದ್ರಿಂದ ಟ್ರಾವೆಲಿಂಗ್ ಬಗ್ಗೆನೂ, ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಓನ್ ವರ್ಕ್ಸ್ ಮಾಡ್ತೀನಿ. ಲೈಕ್ ಸ್ಟಿಚಿಂಗ್ ಆಗಲಿ, ಅಥವಾ ನಾನು ಒಂದು ಫ್ಯಾಷನ್ನಲ್ಲಿ ನನ್ನ ಪ್ಯಾಷನ್ ಏನಿದೆ, ಮನೇಲಿ ಏನೆಲ್ಲ ಡಿಸೈನ್ಸ್ ವರ್ಕೌಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲೈಫ್ ಸ್ಟೈಲ್, ಮೇಯ್ನ್ಲಿ ಮೈ ಲೈಫ್ ಸ್ಟೈಲ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಕಾಮನ್ನಾಗಿ ಏನಾಗಿದೆ ಅಂದರೆ, ಪ್ರತಿಯೊಬ್ಬರೂ ಬೇರೆಯವ್ರ ಲೈಫ್ ಸ್ಟೈಲ್ ಬಗ್ಗೆ ತುಂಬ ಆಸಕ್ತಿಯಿಂದ ನೋಡ್ತಾರೆ. ಅವ್ರು ಹೇಗಪ್ಪ, ಇವ್ರು ಹೇಗಪ್ಪ, ಇವ್ರ ಮನೇಲಿ ಹೆಂಗೆ ಮಾಡ್ತಾರೆ, ಅವ್ರ ಮನೇಲಿ ಕಿಚನೆಲ್ಲ ಹೆಂಗೆ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ, ಏನೇನು ವಸ್ತು ತೊಗೊಂಡಿದ್ದಾರೆ, ಮತ್ತು ಅವ್ರ ಲೈಫ್ ಸ್ಟೈಲಲ್ಲಿ ಏನೇನೆಲ್ಲ ಅಳವಡಿಸ್ಕೊಂಡಿದ್ದಾರೆ, ಏನು ಊಟ ಮಾಡ್ತಾರೆ, ಆ ಥರ ಕ್ಯೂರಿಯಾಸಿಟಿ, ಚಿಕ್ಕ ಚಿಕ್ಕ ಕ್ಯೂರಿಯಾಸಿಟೀಸ್ ಇರುತ್ತೆ ಲೇಡೀಸ್ಗೆ. ಸೊ ಅದಕ್ಕಂತಲೇ ಯೂಟ್ಯೂಬ್ ಚಾನಲಲ್ಲಿ ಜಾಸ್ತಿ ಜನ ಬ್ಲಾಗ್ಸ್ನ ನಾವು ಫಾಲೋ ಮಾಡೋಕ್ಕೆ ಹೋಗ್ತೀರಿ. ಅದೇ ರೀತಿ ನಂದು ಒಂದು ಬ್ಲಾಗ್. ಸೊ ನನ್ನ ಲೈಫಲ್ಲಿ ಏನೇನಿದೆ, ನಾನು ಕೂಡ ಜಾಸ್ತಿ ಜನನ ಫಾಲೋ ಮಾಡಿದ್ದೀನಿ. ಸೊ ಐ ಹೋಪ್ ನನ್ನ ಲೈಫಲ್ಲಿರೋದನ್ನ ಕೂಡ ಜಾಸ್ತಿ ಜನ ನೀವು ಕೂಡ ಫಾಲೋ ಮಾಡ್ತೀರಾ. ಮತ್ತು ಇವತ್ತೇ ನನ್ನ ಫಸ್ಟ್ ವ್ಲಾಗ್ ಯಾಕೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ, ಸಮಥಿಂಗ್ ಸ್ಪೆಷಲ್ ಆ್ಯಂಡ್ ಮೆಮೊರಿಬಲ್ ಮೂಮೆಂಟ್ ಆಗಬೇಕು ಲೈಫ್ನಲ್ಲಿ ಅಂತ. ಮೆಮೊರಿಬಲ್ ಮೂಮೆಂಟ್ ನನ್ನ ಲೈಫಲ್ಲಿ ಏನು ಅಂದರೆ, ಇವತ್ತು ನನ್ನ ಮಗಳ ಫಸ್ಟ್ ಬರ್ಡೇ. ಶಿ ಈಸ್ ಗೋಯಿಂಗ್ ಟು ಕಂಪ್ಲೀಟ್ 1 year ಟುಡೇ. ಸೊ ಅಡ್ವಾನ್ಸ್ ಹ್ಯಾಪಿಯೆಸ್ಟ್ ಬರ್ಡೇ ಮೈ ಲಿಟಲ್ ಪ್ರಿನ್ಸೆಸ್, ಆ್ಯಂಡ್ ಮಮ್ಮ ಈಸ್ ಗೋಯಿಂಗ್ ಟು ಲವ್ ಯು ಲಾಟ್. ಆ್ಯಂಡ್ ಏನು ಹೇಳಬೇಕು ಅಂದರೆ, ಇದು ಕನ್ನಡ ಚಾನಲ್ ಆಗಿರೋದ್ರಿಂದ ಆದಷ್ಟು ಕನ್ನಡದಲ್ಲೇ ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ನನ್ನ ಮಗಳು ಅಂದರೆ ನನಗೆ ತುಂಬ ಸ್ಪೆಷಲ್. ಶೀ ಈಸ್ ಲೈಕ್ ಲಕ್ಕಿ ಚಾಮ್ ಇನ್ ಮೈ ಲೈಫ್. ಅದರಿಂದ ನಾನು ಏನು ಹಾರೈಸ್ತಿದ್ದೀನಿ ಅಂದರೆ, ಸದಾ ಖುಷಿಯಾಗಿ, ಸಂತೋಷವಾಗಿ, ಸಮೃದ್ಧಿಯಾಗಿ ಇರಲಿ ನಿನ್ನ ಜೀವನ ಅಂತ ಹಾರೈಸ್ತಿದ್ದೀನಿ. ನನ್ನ ಮಗಳು ಸಮೃದ್ಧಿ. ಹಾಗೆ ನನಗೆ ಮಗ ಸಹ ಇದ್ದಾನೆ. ಈಸ್ ದ ಹೆಲ್ಡರ್ ಒನ್, ಈಸ್ ಲಕಿತ್ ಅಂತ ಅವನ ಹೆಸರು. ಈ ಹೇಳೋದೇ ಬೇಡ, ಮೈ ನೇಮ್ ಈಸ್ ಲಕ್ಕಿ. ಆ್ಯಂಡ್ ಈ ಬ್ರಾಟ್ ಎವ್ರಿಥಿಂಗ್ ಇನ್ ಮೈ ಲೈಫ್. ಅವನು ಬಂದಾಗ್ಲಿಂದನೂ ಇಲ್ಲಿವರೆಗೂ ಸಮಥಿಂಗ್ ಸ್ಪೆಷಲ್ ಚೇಂಜಸ್. ನನ್ನ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡಿದ ಫಸ್ಟ್ ಪರ್ಸನ್ ಅವನು. ಬಿಕಾಸ್ ಲೇಡೀಸ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದರೆ, ಹುಟ್ಟಿದಾಗಿಂದ ಮದುವೆ ಆಗೋವರೆಗೂ ಒಂಥರ ಇರುತ್ತೆ, ಮದುವೆ ಆದಮೇಲೆ ಒಂಥರ ಇರುತ್ತೆ, ಕಿಡ್ಸ್ ಆದಮೇಲೆ ಒಂಥರ ಇರುತ್ತೆ. ಬಟ್ ನನ್ನ ಲೈಫ್ ಸ್ಟೈಲ್ ಮದುವೆ ಆದಾಗಿಂದ ಲಕಿತ್ವರೆಗೂ ಒಂದೇ ಥರ ಇತ್ತು. ಬಟ್ ಸ್ಟಿಲ್ ಮ್ಯಾರೇಜ್ ಆದಮೇಲೆ ಲಿಟಲ್ ಬಿಟ್ ಚೇಂಜ್ ಇತ್ತು. ಬಟ್ ಲಕಿತ್ ಬಂದಮೇಲೆ ಕಂಪ್ಲೀಟ್ಲಿ ಈ ಚೇಂಜ್ಡ್ ಮೈ ವರ್ಲ್ಡ್. ಆ್ಯಂಡ್ ಈ ಮೇಡ್ ಮೀ ಸೂಪರ್ ಮಾಮ್ ಆ್ಯಂಡ್ ಎ ಗ್ರೇಟ್ ಮಾಮ್. ಆ್ಯಂಡ್ ನಾನು ಅವನ ಬಗ್ಗೆ ಕೇರ್ ಮಾಡಿಕೊಂಡು ಕೆರಿಯರ್ ಎಲ್ಲ ಮೈಂಟೈನ್ ಮಾಡ್ಕೊಳ್ಳೋದು ನೋಡಿ ತುಂಬ ಜನ
ಕೇಳ್ತಿದ್ರು, ಹೇಗೆ ಮಾಡ್ತಿದ್ದೀರಾ ನೀವು, ತುಂಬ ಗ್ರೇಟ್ ಅಂತ. ಆವಾಗ ನನಗೆ ಒಳಗಡೆನೇ ಫುಲ್ ಖುಷಿ ಆಗ್ತಿತ್ತು. ಲೈಕ್ ಸಮಥಿಂಗ್ ಐ ಆಮ್ ಆಲ್ಸೋ ಸ್ಟ್ರಾಂಗ್ ಅನಿಸ್ತಾ ಫೀಲ್ ಬರುತ್ತಲ್ವ, ಅದು ತುಂಬ ಪ್ರೌಡ್ ಅನಿಸುತ್ತೆ. ಇವಾಗ ಇಬ್ಬರನ್ನ ಮೈಂಟೈನ್ ಮಾಡೋಷ್ಟರಲ್ಲಿ ಇಟ್ಸ್ ಸ್ಟಿಲ್ ಇಟ್ಸ್ ಬೆಸ್ಟ್ ಮೆಮೊರಿಬಲ್. ಆ್ಯಂಡ್ ಮದರ್ಹುಡ್ ಇಸ್ ನಾಟ್ ಜೋಕ್, ಬಟ್ ಸ್ಟಿಲ್ ಇಟ್ಸ್ ಪ್ರೈಸ್ಲೆಸ್. No words to explain. Sometimes we get depressed and anger issues ಇರುತ್ತೆ, ಬಟ್ ಸ್ಟಿಲ್ ಒಂದು ಮೂಮೆಂಟ್ಸ್ ಇರುತ್ತಲ್ವ ವಿತ್ ಕಿಡ್ಸ್ ಆರ್ ಪ್ರೈಸ್ಲೆಸ್. ಮತ್ತೆ ಆ ಟೈಮ್ ಬರೋದಿಲ್ಲ. ತುಂಬ ಜನ ಆ ಟೈಮ್ಗೋಸ್ಕರ ಅವೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋದಿಲ್ಲ. ಸೊ ವೆನ್ ಯು ಹ್ಯಾವ್ ದಟ್, ನಿಮ್ಗೆ ಅದು ಸಿಕ್ಕಿದಾಗ ಯು ಹ್ಯಾವ್ ಟು ಎಂಜಾಯ್ ಇಟ್ ವಿತ್ ಹಾರ್ಟ್ಫುಲ್ಲಿ. ಏನೇನು ಬರುತ್ತೋ ಎಲ್ಲದನ್ನೂ ಸ್ವಾಗತ ಮಾಡಿ ಆ್ಯಂಡ್ ಎಂಜಾಯ್ ದ ಲೈಫ್. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಮಗಳ ಬರ್ಡೇ ಹೇಗೆ ಎಲ್ಲಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ. ಆ್ಯಂಡ್ ಐ ಹೋಪ್ ಎವ್ರಿ ಒನ್ ವಿಲ್ ಸಪೋರ್ಟ್ ಮೀ. ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನನ್ನ ಮಗಳ ಬರ್ಡೇ ಈ ಸಲ ಫಸ್ಟ್ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಮೆಮೊರೇಬಲ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀರಿ. ರೀಸೆಂಟಾಗಿ ನಾಮಕರಣನೂ ಮಾಡಿದ್ರಿ. ಸೊ ಮತ್ತೆ ರಿಲೇಟಿವ್ಸ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ ಅವ್ರಿಗೂ ಡಿಸ್ಟರ್ಬ್ ಮಾಡೋದು. ಬಟ್ ದೇ ಆರ್ ಕಮ್ಮಿಂಗ್ ಟು ವಿಶಸ್. ಬಟ್ ಸ್ಟಿಲ್ ಅಗೇನ್ ಬಿಗ್ ಫಂಕ್ಷನ್ ಬೇಡ, ಬಟ್ ಸಮಥಿಂಗ್ ಡಿಫ್ರೆಂಟ್ ಆಗಿರಲಿ, ಎಲ್ಲಾದರೂ ಹೋಗೋಣ, ಫ್ಯಾಮ್ಲಿಗೆ ಟೈಮ್ ಕೊಡೋಣ, ನಾವೆಲ್ಲರೂ ಕೂತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಯೋಚನೆ ಇದೆ. ಸ್ಟಿಲ್ ಏನೇನು ಪ್ಲ್ಯಾನ್ಸ್ ಇದೆ ಎಲ್ಲ ಥಿಂಕ್ ಮಾಡ್ತಾಯಿದ್ದೀರಿ. ನಮ್ಮ ನೆಕ್ಸ್ಟ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಡು ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.